ಅಕ್ಕ ಅಕ್ಕ ಮ್ಯಾಲ್ ಫ್ಯಾನು ಇಲ್ಲ, ಎಲ್ಲಿಂದ ಗಾಳಿ ಬರತೈತೆ ಇದು? ಎಸಿ ಹಾಕಿದ್ದಾರೆ. ಹೌದಾ? ಹಲೋ ಸರ್. ಓ ಸಾರಿ, ನೀವು ಬಂದಿದ್ದ ಗೊತ್ತಾಗಿಲ್ಲ. ಬನ್ನಿ ಮ್ಯಾಮ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ನಿಮ್ಗೆ ಯಾವ ತರ ಸ್ಯಾರೀಸ್ ಬೇಕು? ಕಾಂಚೀಪುರಂ ಅಲ್ಲಿ ಟಿಶ್ಯೂ ಸಾರಿ ಇದಾವ? ಇದಾವೆ ಮ್ಯಾಮ್. ನಮ್ಮ ಶಾಪಲ್ಲಿ ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸ್ಗಳು ಸಿಗ್ತಾವೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲ ಅಂತಂದ್ರೆ ಫಸ್ಟ್ ಫ್ಲೋರಲ್ಲಿ ಇದಕ್ಕಿಂತ ಕ್ವಾಲಿಟಿ ಇರೋ ಸ್ಯಾರೀಸ್ ಇದಾವೆ. ನೋಡಿ ಬರ್ತೀರಿ ಅಂತಂದ್ರೆ ಮೊದಲು ಅಲ್ಲಿ ಲಿಫ್ಟ್ ಇದೆ ನೋಡಿ, ಲಿಫ್ಟಿಂದ ಹೋಗಿ ಹೋಗ್ರಿ. ಹೌದಾ? ಹಾ, 1 ಮಿನಿಟ್ ರೀ. ಏನ್ ಮಾಡೋಣ? ನೋಡ್ಗಂಗ, ನಿನ್ಗೆ ಇಲ್ಲಿ ಲೈಕ್ ಆದ್ರೆ ಇಲ್ಲಿ ತಗೋ, ಇಲ್ಲ ಮ್ಯಾಲ್ ನೋಡ್ ಬರ್ತೀನಿ ಅಂತಂದ್ರೆ ಅಲ್ಲೂ ಹೋಗೋಣ. ಎಷ್ಟು ರೇಟಿಂದಂದ್ರೂ ಪರವಾಗಿಲ್ಲ, ಕೊಡಿಸ್ತೀನಿ, ನನ್ಗೇನು ಅಭ್ಯಂತರ ಇಲ್ಲ. ನೋಡ್ರಿ. ಹೌದಾ? ಎಷ್ಟು ರೇಟಿಂದ ಕೊಡಿಸ್ತೀರಿ ಯಜಮಾನ್ರೆ? ನೀನ್ ಎಷ್ಟು ಹೇಳ್ತೆ ಅಷ್ಟು. ಕೊಡಿಸ್ತೀರಿ ಬಿಡ್ರಿ ನೀವು. ನಿಮ್ಗೆ ಏನು ಕಡಿಮೆ ಐತೆ ಹೇಳ್ರಿ. ಬ್ಯಾಡ ಸುಮ್ಮನೆ ಅನ್ನಿ. ಏನು ಒಂದು 1000 ಒಳಗೆ ತಗೋತೀನಿ. ಆತ್ರಿ, ಮೇಲೆ ಹೋಗೋಣ. ಮ್ಯಾಲ ಇಷ್ಟ ಜಲ್ದಿ ಬೇಡ ಗಂಗಾ, ನಾನು ಏನೇನೋ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ದೀನಿ. ನೀನ್ ಇಷ್ಟ ಜಲ್ದಿ ಹೋಗೋಣಂತಂದ್ರ ರೀ, ನಾನು ಹೇಳಿದ್ದು ಸ್ಯಾರೀಸ್ ನೋಡೋದಕ್ಕಂತ, ನೀವು ಏನೇನೋ ಹೇಳ್ಬೇಡ್ರಿ. ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಭಾಳ ಬೇಸರ ಆಗ್ತೈತೆ ನೋಡ್ರಿ. ಬರ್ರಿ ಹೋಗೋಣ. ಆರ್ತಿ ಅಪ್ಪ ಬರ್ರಿ. ಸುಮ್ನೆ ಕಾಮಿಡಿ ಮಾಡಿದ್ನಿ ಅಮ್ಮ, ಅಷ್ಟಕ್ಕೆಲ್ಲ ಯಾರಾದ್ರೂ ಸೀರಿಯಸ್ ಆಗ್ತಾರ ಹೇಳು. ನಡ್ರಿ ಹೋಗೋಣ. ಸರ್, ನಾವು ಮ್ಯಾಲ ಹೋಗಿ ಸ್ಯಾರೀಸ್ ನೋಡ್ ಬರ್ತೀವಿ. ಹೌದಾ? ಹಾ, ಓಕೆ ಸರ್. ಅಯ್ಯೋ ಅಕ್ಕ, ಇದೇನು ಹಿಂಗಾಗತೈತೆ? ಮ್ಯಾಲ ಹೋದಂಗೆ ಫೀಲ್ ಆಗತೈತೆ ನನಗೆ. ಹುಚ್ಚುಡ್ಗಿ, ಮತ್ತೆ ಈಗ ಎಲ್ಲಿ ಹೋಗತ್ತೀವಿ ಆರ್ತಿ? ಮ್ಯಾಲ ಹೋಗತ್ತೀವಿ ನಾವು. ಹ್ಞೂ ಅಕ್ಕ, ಮ್ಯಾಲ ಹೋಗತ್ತೀವಿ ಗೊತ್ತು, ಆದ್ರೆ ಹೆಂಗೆಂಗೋ ಆಗತೈತಿ ಇದು. ಇಲ್ಲಾಂದ್ರೆ ಸ್ಟಾಪ್ ಮಾಡಕ ನಾನು ಮೆಟ್ಲ ಮೇಲಿಂದ ಬರ್ತೀನಿ, ನೀವು ಇದ್ರಾಗ ಬರ್ರಿ. ದಡ್ಡಿ ಅಂತಾರ ನೋಡ್ ನಿನ್ಗೆ. ಮೆಟ್ಲ ಮೇಲಿಂದ ಹೋಗ್ಬಾರ್ದಂತಾನೆ ಇದ್ರಾಗ ಕರ್ಕೊಂಡ್ ಬಂದ್ರ ಮೆಟ್ಲ ಮೇಲಿಂದ ಹೋಗ್ತೀವಿ ಅಂತ. ಇನ್ನೇನು ಬಂದ ಬಿಡ್ತು. ಅಪ್ಪನ ನೋಡಿ ಫಸ್ಟ್ ಟೈಮ್ ಹತ್ತಿದಾರ, ನಿನ್ನಂಗ ಆಡತಾರ ಅವ್ರು. ಅಲ್ಲಪ್ಪ, ನೋಡಿಕಿ ಹೆಂಗ್ ಮಾಡತ್ತಾಳ. ಆರ್ತಿ, ಏನಾಗೋದಿಲ್ಲ ಬಿಡವ ಮಗಳ. ನೋಡಿ, ಏನು ಅನ್ಸಾತಿಲ್ಲ, ನೆಲದ ಮೇಲೆ ನಿಂತಂಗ ಆಗತೈತಿ. ಯಾಕ ಆರ್ತಿ ಬೈನಿಯವ್ರು ಎದುರಾತಾರ? ಇಲ್ರಿ ಬಾವ, ಹೆದ್ರಿಕೆ ಏನಾಗತ್ತಿಲ್ಲ. ಸುಮ್ನಿರಕ್ಕ, ಭಾವನ್ ಮುಂದ್ ನೀನು. ನಾನೆಲ್ಲ ಹೇಳಿದ್ನೆ ಆರ್ತಿ, ನೀನ್ ಆಡೋದ್ ನೋಡಿನ ಕೇಳತ್ತಾರ ಅವ್ರು. ಹೋಗ್ಬೇಕಾದ್ರೆ ಮೆಟ್ಲ ಮೇಲಿಂದ ಹೋಗೋಣ ನಾವಿಬ್ರು, ಅಪ್ಪ ಮತ್ತ ಅವ್ರು ಲಿಫ್ಟ್ ಅಲ್ಲಿ ಹೋಗ್ಲಿ ತಗ. ಆತಕ್ಕ. ನಾವ್ ನೋಡೋದೇನಿಲ್ಲ ಅಲ್ಲ ಇಲ್ಲಿ. ಯಾಕ್ರಿ, ಎಲ್ಲಿ ಹೋಗತ್ತೀರಿ? ಎಲ್ಲಿಗಿಲ್ಲ ಗಂಗಾ, ಇಲ್ಲ ಹೊರಗಿರ್ತೀವಿ ಮಾವ ಮತ್ ನಾನು. ನೀವು ಹೆಣ್ಮಕ್ಳು ಸೆಲೆಕ್ಟ್ ಮಾಡೋದು ನಮ್ಗೇನ್ ಗೊತ್ತಾಗ್ತೈತೆ ಹೇಳಿ. ಅದಕ್ಕೆ ಇಲ್ಲಿ ಮಾತಾಡ್ಕೊಂತಿರ್ತೀವಿ. ನೀವು ಸೆಲೆಕ್ಟ್ ಮಾಡ್ರಿ ಯಾವ್ದು ಬೇಕಾದ್ರೆ, ಬಿಲ್ ಹಾಕೋಣ. ಯಾರಿಲ್ಲಿ ಸ್ಯಾರೀಸ್ ಅದು ತೋರ್ಸಕ್ಕಿಲ್ಲ? ಇದ್ರಿ ರೀ, ಈಗ ಜಸ್ಟ್ ಊಟ ಮಾಡಕ್ ಹೋದ್ರು, ಅಲ್ಲೆಲ್ಲ ನೋಡ್ಕೊಂಡ ಬಂದ್ವಿ. ಅಷ್ಟೇನ್ ಇಷ್ಟಾನ ಆಗ್ಲಿಲ್ಲ. ಅದಕ್ಕೆ ಇಲ್ಲಿ ಗೊಂಬೆಗಳಿಗೆ ನುಡ್ಸಿರೋ ನೋಡೋಣ ಅಂತ ಬಂದಿದೀವಿ ನೋಡಿ. ಆತಾತ್, ನೀವು ಹೊರಗಿರಿ, ಹೋಗ್ರಿ, ನೋಡಿ ಬರ್ತೀವಿ. ಇಷ್ಟ ಆದ್ರೆ ಇಲ್ಲಿ ತಗೊಳ್ಳೋಣ, ಇಲ್ಲ ಅಂತಂದ್ರೆ ಕೆಳಗ ಇದಾವ, ಕಾಸ್ಟ್ಲಿ ಬೇರೆ ಅನ್ನತಾರೆ. ಏನು ನನ್ಗೇನು ಇಷ್ಟ ಆಗ್ಲಿಲ್ರಿ ಈ ಸೀರೆಗಳು. ಇಲ್ಲಾಂದ್ರೆ ಕೆಳಗೆ ಹೋಗ್ಬಿಡೋಣ. ನೋಡ್, ನಿನ್ಗೆ ಇಷ್ಟ ಆದ್ರ ತಗೋ, ಇಲ್ಲ ಅಂತಂದ್ರ ಕೆಳಗ್ ಹೋಗೋಣ. ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಇಲ್ಲಿರೋ ಸಾರೀಸ್ ಇದಾವ ಅನ್ಕೋತೀನಿ ನಿನ್ನ ಹತ್ರಕ್ಕೆ. ಯಾವ ಕಲರ್ ಇಲ್ಲ ಅದು ಸೆಲೆಕ್ಟ್ ಮಾಡು. ನೋಡ್ತೀನ್ರಿ. ಸರಿ ಗಂಗಾ, ಸೆಲೆಕ್ಟ್ ಮಾಡ್ರಿ ನೀವು. ಆತಾತ, ಬರ್ಲ ನಾನು? ಆಯ್ತು, ಹೋಗ್ರಿ. ಅಕ್ಕ, ಯಾ ತಗೋತಿ ಈಗ? ಅದ ಗೊತ್ತಾಗತ್ತಿಲ್ಲ. ಕಲರ್ ಇಷ್ಟ ಆದ್ರೆ ಡಿಸೈನ್ ಇಷ್ಟ ಆಗತ್ತಿಲ್ಲ, ಡಿಸೈನ್ ಇಷ್ಟ ಆದ್ರೆ ಕಲರ್ ಇಷ್ಟ ಆಗತ್ತಿಲ್ಲ. ಹೆಣ್ಮಕ್ಳದ್ ಇದೊಂದು ಪ್ರಾಬ್ಲಮ್ ಅಲ್ಲ. ನೋಡ್ತಾ ಇದ್ರೆ ಎಲ್ಲಾ ಸೀರೆನೂ ತಗೋಬೇಕನ್ಸತೈತೆ, ಆದ್ರೆ ಬೇಡಪ್ಪ. ಆರ್ತಿ, ನೀನೊಂದು ಸೀರೆ ತಗೊಂಡ್ಬಿಡು. ಏನಕ್ಕ ನೀನು? ನಾನಿನ್ ಸ್ಯಾರಿ ಉಟ್ಕೋತೀನ? ಸ್ಯಾರಿ ಉಟ್ಕೊಳ್ಳೋದಿಲ್ಲ, ಮನ್ಯಾಗ ನಿಂದ ಸೀರೆ ಬ್ಲೌಸ್ ಅಂತಿದ್ರೆ ಊರಲ್ಲಿ ಜಾತ್ರೆ ಹಬ್ಬ ಯಾವ್ದಾದ್ರು ಮದುವೆ ಫಂಕ್ಷನ್ ಒಳಗದು ಉಟ್ಕೊಳಕ್ ಬರೋದಿಲ್ಲ. ಅದು ಬೇರೆ ಇವಾಗ ನನ್ನ ಮುದ್ದಿನ ತಂಗಿ ದೊಡ್ಡೊಳಾಗ್ತಾ ಬರ್ತಾ ಇದ್ದಾಳೆ. ಅಂದ್ಮ್ಯಾಗ ಏನ್ ಹೇಳಕ್ಕ? ಅದ ಈಗ ದೊಡ್ಡೊಳಾಗ್ತಾ ಆಗ್ತಾ ಗಂಡಿನ ಕಡೆಯವ್ರು ಅದು ನೋಡಕ್ ಬರ್ತಿರ್ತಾರೆ. ಮನ್ಯಾಗ ಒಂದು 3-4 ಸೀರೆ ಇದ್ರ ಗಂಡಿನ ಕಡೆಯವ್ರು ನೋಡಕ್ ಬಂದಾಗ ಏನ್ ಡ್ರೆಸ್ ಹಾಕೊಂಡು ಕಾಫಿ ಟೀ ಕೊಡ್ತಿ, ಅದಕ್ಕ ಹೇಳಿದ್ನಿ. ಹೋಗಕ್ಕ, ನೀನ್ ಅದಕ್ಕೆಲ್ಲ ಇನ್ನು ಭಾಳ ಟೈಮ್ ಐತಿ. ನೀನ್ ಇವಾಗ ಹೇಳತಿ ಹಬ್ಬ ಜಾತ್ರೆಗದು ಉಟ್ಕೋತೀನಿ ಬಿಡು, ಆದ್ರೆ ಅದಕ್ಕೂ ಉಟ್ಕೊಳ್ಳೋದಿಲ್ಲ ನಾನು ಈ ಪಟ್ಟು, ಬರೀ ಡ್ರೆಸ್ ಹಾಕೊಂಡಿರ್ತೀನಿ. ಸುಮ್ಮನೆ ಕಾಮಿಡಿಗೆ ಹೇಳಿದ್ನಿ ಆರ್ತಿ. ಇಷ್ಟು ಜಲ್ದಿ ಮದುವೆ ಮಾಡ್ಕೊಳ್ಳೋದು ನಂಗೂ ನೀನು ಇಷ್ಟ ಇಲ್ಲ. ಚೆನ್ನಾಗಿ ಓದಿ ಏನಾದರೂ ಆಗು, ಅದ ನನ್ನ ಆಸೆ. ಆತಾತು. ಅಂತ ಏನಾದರೂ ಟೈಮ್ ಬಂದ್ರೆ ನಾನು ನಿನಗೊಂದು 3-4 ಸೀರೆ ಕೊಡಿಸಿ ಬ್ಲೌಸ್ ಎಲ್ಲ ಹೊಲಿಸ್ಕೊಡ್ತೀನಿ, ಆಯ್ತಾ? ಆಯ್ತಕ್ಕ. ಇಲ್ಲ ಯಾವ್ದಾರ ಸೀರೆ ತಗೋತಿ? ನೋಡಾತೀನಿರು. ಈ ಕಲರ್ ಬೇಡ, ಸ್ಕಿನ್ ಕಲರು ಐತೆ ಒಂದು ಸೀರೆ. ಬ್ಲೂ ಕಲರು ಅದು ಬೇಡ. ಆತಾತ. ಆರ್ತಿ, ಬಾ ಕೆಳಗೆ ಹೋಗೋಣ. ಇಲ್ಲಿ ಯಾವುದು ಅಷ್ಟೊಂದು ಇಷ್ಟ ಆಗತ್ತಿಲ್ಲ ನನಗೆ. ನಾವು ಮೆಟ್ಲ ಮೇಲಿಂದ ಹೋಗೋಣ, ಅವರು ಲಿಫ್ಟಿಂದ ಬರ್ತಾರೆ. ರೀ ರೀ, ನಾವು ಮೆಟ್ಲ ಮೇಲಿಂದ ಹೋಗ್ತೀವಿ, ನೀವು ಅಪ್ಪನ ಕರ್ಕೊಂಡು ಲಿಫ್ಟಲ್ಲಿ ಬರ್ರಿ. ತಗೊಂಡಿಲ್ಲ ಸೀರೆ.
ತಗೋ ಮಾವ ಬರ್ರಿ. ಅಕ್ಕ ಇಲ್ಲಿಂದ ಆದ್ಮೇಲೆ ಎಲ್ಲ ಹೋಗೋಣ? ಇಲ್ಲಿಂದ ಆದ್ಮ್ಯಾಗ ನೋಡ್ಬೇಕು, ಸ್ಲಿಪ್ಪರ್ ತಗೋಬೇಕಂತಿದ್ದೀನಿ. ಅಲ್ಲಿ ಹೋಗಿ ಸ್ಲಿಪ್ಪರ್ ಅದು ತಗೊಂಡು ಫ್ಯಾನ್ಸಿ ಸ್ಟೋರಿಗೆ ಹೋಗ್ಬೇಕು. ಅಲ್ಲಿಂದ ನೀನೇನೋ ಡ್ರೆಸ್ ತಗೋತೀನಂದೆ ಅಲ್ಲ, ಡ್ರೆಸ್ ಅಂಗಡಿಗೆ ಹೋಗೋಣ. ಯಾವ ಅಂಗಡಿಯಾಗ ತಗೋತಿ? ಹೌದು ಅದ ಅಕ್ಕ, ಮಾಮೂಲಿ ತಗೋತೀವಲ್ಲ ಅದ ಅಂಗಡಿಯಾಗ. ಅಲ್ಲಿ ಬ್ಯಾಡ ಆರ್ತಿ, ಅಷ್ಟೊಂದೇನು ಕ್ವಾಲಿಟಿ ಇರೋದಿಲ್ಲ ಡ್ರೆಸ್ಗಳು. ಬೇರೆ ಅಂಗಡಿಗೆ ಹೋಗೋಣ. ಸುಮ್ಮನೆ ಕಡಿಮೆ ರೇಟ್ ಕೊಟ್ಟು ಎರಡ ವಾಶಿ ಕಲರ್ ಹೋಗೋ ಅಂತ ತಗೊಳ್ಳೋ ಬದಲು ಜಾಸ್ತಿ ರೇಟಿನೋ ತಗೊಂಡ್ರೆ ಒಂದು ವರ್ಷ ಬಾಳಿಕೆ ಆದ್ರೂ ಬರ್ತೈತಲ್ಲ. ಗೊತ್ತಕ್ಕ, ಕಾಸ್ಟ್ಲಿ ತಗೊಂಡ್ರೆ ಬಾಳಿಕೆ ಬರ್ತಾವಂತ. ಆದ್ರೆ ಅಪ್ಪನ ಹತ್ರ ಪಾಪ ಎಷ್ಟು ದುಡ್ಡಿದಾವ ಏನೋ. ನಾವು ಕಾಸ್ಟ್ಲಿ ತಗೊಂಡ್ರೆ ಅವ್ರಿಗೆ ಕಷ್ಟ ಆಗೋದಿಲ್ಲ, ಅದಕ್ಕೆ ಇರ್ಲಿ ಅಂತ. ಈ ವಯಸ್ಸಿಗೆ ಅಪ್ಪನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡೋಳಾದೆ ನೀನು. ನಿನ್ನ ನನ್ನ ತಂಗಿಯಾಗಿ ಪಡ್ತಿದ್ದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೇನೆ ಆರ್ತಿ. ನಾನು ಸೇಮ್ ನಿನ್ನಂಗ ಯೋಚನೆ ಮಾಡ್ತಿದ್ನಿ, ಎಲ್ಲ ಅಪ್ಪನ ದುಡ್ಡು ಖಾಲಿ ಆಗ್ತಾವ ಏನು ನನ್ನ ಡ್ರೆಸ್ ತಗೊಂಡ್ರೆ ಅಂತ. ಒಂದೊಂದು ಡ್ರೆಸ್ನ ನಾನು 5-5 ವರ್ಷ ಹಾಕೊಂಡು ಎಲ್ಲ ಇದು ಮಾಡಿದ್ದೀನಿ, ಅದು ನೆನಪಾತು. ನೀನೇನು ದುಡ್ಡಿನ ಚಿಂತೆ ಮಾಡಬೇಡ, ನಾನು ಕೊಡಿಸ್ತೀನಿ ನಿನ್ಗೆ. ನಾನು ನಿನ್ನ ಅಕ್ಕ ಅಲ್ಲ? ಅಕ್ಕ ಈ ಕಲರ್ ಸೀರೆ ಚಿಕ್ಕಮ್ಮನ ಹತ್ರಕ್ಕೆ ಯಾವುದೂ ಇದ್ದಂಗಿಲ್ಲ, ಇದೇ ಇರಲಿ, ಅವ್ರಿಗೆ ಸೂಟ್ ಆಗ್ತೈತೆ. ಅದ್ರಾಗ ನನಗೊಂದು ಅತ್ತೆಗೊಂದು. ಸರ್ ಇವು 3 ಬಿಲ್ ಮಾಡಿ. ಓಕೆ ಮ್ಯಾಮ್, ಬಿಲ್ ಮಾಡ್ತೀನಿ. ಮತ್ತೇನಾದರೂ ತಗೋತೀರಾ? ಮತ್ತೇನು ಬೇಡ ಸರ್, ಎಲ್ಲ ಪ್ಯಾಕ್ ಮಾಡಿ ಬಿಲ್ ಮಾಡಿಕೊಡಿ. ಇದು ಸ್ಯಾಫ್ರಾನ್ ಕಲರ್ ಸಾರಿ ಒಂದು ಸಪ್ರೇಟಾಗಿ ಹಾಕ್ಕೊಡಿ. ಹೌದಾ? ಓಕೆ ಮ್ಯಾಮ್. ಚೆನ್ನಾಗಿದೆ ನೋಡು. ಸೈಜ್ ಕರೆಕ್ಟಾಗಿ ಆಗತ್ತವ? ಅಕ್ಕ ಕರೆಕ್ಟಾಗಿ ಆಗತ್ತ. ತಗೋ ಅವನ್ನ ತಗೋ, ಸೂಪರ್ ಕಾಣತಾವ ಕಾಲೊಳಗೆ ಹಾಕೊಂಡ್ರೆ. ಮತ್ತೆ ಇವು ಡೈಲಿ ವೇರಿಗೆ ತಗೋತೀನಿ ಅಲ್ಲ, ಇವನ್ನ ತಗೋ. ಬ್ಯಾಡ್ ಬಿಡಕ್ಕ, ನೆಕ್ಸ್ಟ್ ಟೈಮ್ ಬಂದಾಗ ತಗೋತೀನಿ. ಇರ್ಲಿ ತಗೋ, ಮನ್ಯಾಗಿದ್ರೆ ಏನಾಗ್ತಾವ, ಚೆನ್ನಾಗಿದ್ದಾವೆ ಇವು ಡೈಲಿ ವೇರಿಗೆ. ನಾನು ಸ್ವಲ್ಪ ಹೈಟ್ ಇರೋ ತಗೊಳ್ಳೋಣಂದ್ರೆ ಹಿಮ್ಡಿ ನೋವು ಬರ್ತಾವೆ ನನಗೆ. ಇವು ಪರ್ಪಲ್ ಒಂದೇ ಜೊತೆ ತಗೋತೀನಿ. ಇವು ರೀ, ಇವು 3 ಜೊತೆ ಪ್ಯಾಕ್ ಮಾಡ್ಕೊಡಕ್ಕೆ ಹೇಳ್ರಿ. ಇವು ಎಷ್ಟು ಹೈಟ್ ಇದಾವೆ, ಚಪ್ಪಲಿ ಕುಳ್ಳಕ್ಕಿರೋರು ಹಾಕೊಂಡ್ಬಿಟ್ರೆ ಎಷ್ಟು ಉದ್ದಕ್ಕಂತಾರಲ್ಲ. ಅಕ್ಕ ನೀನು ಸುಮ್ಮನೆ ಅವು ಬಿಟ್ಟು ಇವು ತಗೋತೇನೆ ನೋಡು, ಅಷ್ಟು ಹೈಟ್ ಇರೋವು. ಅಯ್ಯಪ್ಪ ಬೇಡಪ್ಪ, ಈ ಅಂಗಡಿಯವ್ರು ಫ್ರೀಯಾಗಿ ಕೊಟ್ಟರು ಇಸ್ಕೊಳ್ಳೋದಿಲ್ಲ. ನನ್ನ ಮೊದಲ ಹಿಮ್ಡಿ ನೋವು ಬರ್ತಾವೆ. ಅಷ್ಟು ಹೈಟ್ ಇರೋವು ಹಾಕೊಂಡು ಹೋಗಿ ಎಲ್ಲಾದ್ರೂ ಬಿದ್ದು ನಡ ಎಲ್ಲ ಮುರ್ಕೊಂಡು ಮುಲ್ಯಾಕ ಕುಂದ್ರಾಕ ಬೇಡ. ಅವಾಗೆಲ್ಲ ಇಷ್ಟಪಡ್ತಿದ್ನಿ, ಆದರೆ ಈಗ ಹೈಟ್ ಇಲ್ಲದೆ ಇರೋವ ಇಷ್ಟ ಆಗ್ತಾವೆ ನೋಡಿ. ಇವು ಪರ್ಪಲ್ ಕರೆಕ್ಟಾಗಿದ್ದಾವೆ ನನಗೆ, ಇವ ತಗೋತೀನಿ ನಾನು. ಹೌದಕ್ಕ, ಭಾಳ ಹೈಟ್ ಆದವು ಇವು. ಗಂಗಾ, ಹಾ ರೀ ಬಂದ್ವಿ. ಆರ್ತಿ ನಡಿ, ನಿಮ್ಮ ಭಾವ ಬಿಲ್ ಮಾಡ್ಸತ್ತಾರ, ಹೋಗೋಣ. ಮತ್ತೆ ಲೇಟ್ ಆಕೈತೆ. ಈಗ ಇಲ್ಲಿಂದ ಫ್ಯಾನ್ಸಿ ಸ್ಟೋರಿಗೆ ಹೋಗೋಣ, ಮೊದಲು ಬಟ್ಟೆ ಅಂಗಡಿಗೆ ಹೋಗೋಣ. ಮೊದಲು ಬಟ್ಟೆ ತಗೊಳ್ಳೋಣ ನಡಿ, ಆಮೇಲೆ ಫ್ಯಾನ್ಸಿ ಸ್ಟೋರಿಗೆ ಹೋದ್ರೆ ಆಕೈತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೇನ್ರಿ. ನಾನು ನನ್ನ ತಂಗಿ ಸ್ಲಿಪ್ಪರ್ಸ್ ಅಂಗಡಿಗೆ ಬಂದು ಈಗ 3 ಜೋಡಿ ಚಪ್ಪಲಿ ತಗೊಂಡಿದ್ದೀವಿ. ಇದ್ರಾಗ ನಾನು ತಗೊಂಡಿರೋ ಸ್ಲಿಪ್ಪರ್ಸ್ ಇಷ್ಟ ಆದ್ವಾ ಇಲ್ಲ ನನ್ನ ತಂಗಿ ತಗೊಂಡಿರೋ ಸ್ಲಿಪ್ಪರ್ಸ್ ಇಷ್ಟ ಆದ್ವಾ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡಾತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗ ಒಂದ ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹೈ ಪಾಯಿಂಟ್ಸ್ ಕೊಡ್ರಿ ಅಷ್ಟೇ. ಬರ್ರಿ, ಇವೇ ನೀವು ತೋಳಿಗೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಬ್ಯಾಡ, ಚಲೋ ಕಾಣಿಸೋದಿಲ್ಲ ಅವು ಹಾಕೊಂಡ್ರೆ. ಯಾಕೋ ಏನೋ ಇಷ್ಟು ಕಾಸ್ಟ್ಲಿ ಬಟ್ಟೆ ಇದ್ರೂ ನಂಗೆ ಇಷ್ಟ ಆಗೋದಿಲ್ಲ. ಆ ಕಡೆಗೆ ನೋಡ್ತೀನಿ ತಡಿ. ಈ ಸ್ಕಿನ್ ಕಲರ್ ಸೂಪರ್ ಐತೆ, ಟಾಪ್ ತಗೊಳ್ಳೋಣ. ಆದ್ರೆ ಮೆರೂನ್ ಕಲರ್ ಪ್ಯಾಂಟು ವೇಲು ಯಾವುದೂ ಇಲ್ಲ. ಇರಲಿ, ರೆಡ್ ಕಲರ್ ಹಾಕೊಂಡ್ರೆ ಹಾಕೈತೆ. ಮತ್ತು ಅಕ್ಕ ಕೊಡ್ಸೋದ ಪಾಪ, ಭಾಳ ಬಿಲ್ ಮಾಡಿಸೋದು ಬೇಡ. ವಾವ್, ಜೀನ್ಸ್ ಪ್ಯಾಂಟ್ ಒಳಗದು ಟಾಪ್ ಸೂಪರ್ ಇದಾವೆ ಇಲ್ಲಿ. ಆದರೆ ಏನು ಮಾಡೋದು, ಅವ್ವ ಜೀನ್ಸ್ ಪ್ಯಾಂಟ ಹಾಕೊಳಕ್ಕೆ ಕೊಡೋದಿಲ್ಲ. ಇರಲಿ, ಇದೊಂದು ವರ್ಷ ಹೆಂಗೋ ಇದು ಮಾಡ್ತೀನಿ. ಕಾಲೇಜಿಗೆ ಹೋದ್ರೆ ಆಮೇಲೆ ಜೀನ್ಸ್ ಪ್ಯಾಂಟ್ ಟಾಪ್ಸ್ ಅದು ತಗೋತೀನಿ. ಇದು ಸೂಪರ್ ಐತೆ ನೋಡಿ, ನಮ್ಮ ಆರ್ತಿ ಚೆನ್ನಾಗಿ ಕಾಣಿಸ್ತೈತೆ, ಡೀಸೆಂಟ್ ಕಲರ್. ಆರ್ತಿ ನೋಡ್ಬಾ ಇಲ್ಲಿ. ಅದು ಅವಾಗಲೇ ನೋಡಿದ್ನಾಕ ಯಾಕೋ ಇಷ್ಟ ಆಗಲಿಲ್ಲ ಅದು ಕಲರ್. ಇದು ನೋಡ್ಬಾ, ಮೆರೂನ್ ಕಲರ್ ಪ್ಯಾಂಟ್ ವೇಲ್ ಮ್ಯಾಚ್ ಆಕೈತೆ. ಸ್ಕಿನ್ ಕಲರ್ ಟಾಪ್ ಸೂಪರ್ ಐತಲ್ಲ. ಚೆನ್ನಾಗೈತೆ ತಗೋ, ಮೆರೂನ್ ಕಲರ್ ಪ್ಯಾಂಟ್ ವೇಲ್ ಮ್ಯಾಚ್ ಆಕೈತೆ. ಅಲ್ಲಿ ಮ್ಯಾಲೆ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋ ಟಾಪ್ಸ್ ಇದಾವೆ ನೋಡಿ ಆರ್ತಿ, ತಗೋ ಅವನು. ಚೆನ್ನಾಗಿದೆ. ಆದ್ರೆ ಬೇಡ, ಕೈಗೆ ನೆಕ್ಸ್ಟ್ ಟೈಮ್ ಬಂದಾಗ ತಗೋತೀನಿ ನಾನು. ಇವೆರಡು ಟಾಪ್ ಅಷ್ಟೇ ಸಾಕು ನನಗೆ. ಇಲ್ಲಿ ನೋಡಕ್ಕ, ಸಿಕ್ತು ನೇಲ್ ಪಾಲಿಶ್. ಎಲ್ಲ ಲೈಟ್ ಪಿಂಕ್ ಇಲ್ಲ ಅಂತ ಮಾಡಿದ್ನಿ, ಇದ್ರಾಗ ಸಿಕ್ತೆ. ಅಕ್ಕ ಅದು ಶೈನಿಂಗ್ ನೇಲ್ ಪಾಲಿಶ್ ತಗೋತೀನಿ ನಾನು. ಇದು ತಗೋತೀನಿ. ನೇಲ್ ಪಾಲಿಶ್ ಒಂದೇ ಇದು ತಗೊಳಕ್, ಅವೇನೋ ಮೆಹಂದಿ ಪಾಕೆಟ್ ಅವೆಲ್ಲ ಇಲ್ಲ, ಖಾಲಿ ಆಗಿದಾವ ಅಂತ ಹೇಳಿದ್ರೆ. ಆರ್ತಿ ನಡಿ ಹೋಗೋಣ. ಅವ್ರು ಫ್ಯಾನ್ ತಗೊಂಡ್ ಬರಕ್ ಹೋಗಿದ್ದಾರೆ. ಫ್ಯಾನ್ ತಗೊಂಡ್ ಬಂದ್ರೆ ಎಲ್ಲರೂ ಸೇರ್ಕೊಂಡು ಒಂದು ಹೋಟೆಲಿಗೆ ಊಟ ಮಾಡಿ ಆಮೇಲೆ ಊರಿಗೆ ಹೋಗೋಣ.
ಹೋಗೋಣ ನಡಿಯಕ್ಕ, ನಂಗೂ ಭಾಳ ಹೊಟ್ಟೆ ಹಸ್ತೈತಿ. ಈ ಕಡೆ ಬರೋ ಅವಸರದಾಗ ಒಂದ್ ರೊಟ್ಟಿ ತಿಂದು ಬಂದಿದ್ನಿ. ಎಷ್ಟಂತ ಕೈ ಒಂದೊಂದು ನೇರ್ ಪಾಲಿಶ್ ಭಾಳ ರೇಟ್ ಇದ್ರೆ ಬೇಡ, ಬಿಟ್ಟು ಹೋಗ್ಬಿಡೋಣ. ಅಲ್ಲ ಈ ಸರ್ಕಲ್ನ್ಯಾಗ ಕುಂದಿರ್ತಾರ ನೋಡು, ಅವ್ರ ಹತ್ರಕ್ಕೂ 20 ರೂಪಾಯಿ 10 ರೂಪಾಯಿಗೆ ಸಿಗ್ತಾವ. ಕ್ವಾಲಿಟಿ ಮ್ಯಾಗ ಹೋಗ್ತಾವ. ಇರ್ಲಿ ನಡಿ, ಕೊಡಿಸ್ತೀನಿ ನಾನು. ಆತ್ ಬರಕ ಹೋಗೋಣ, ಲೇಟ್ ಆಗತೈತೆ. ಈಗ ಅಪ್ಪ ಮತ್ ಭಾವನು ಬಂದ್ರು.